ಮಹಿಳಾ ಕಾಂಗ್ರೆಸ್ ಸುಮಾರು 138 ಜನ ಶಾಸಕರನ್ನ ಆಯ್ಕೆಯನ್ನ ಮಾಡಿ ಒಂದು ಒಳ್ಳೆ ಸರ್ಕಾರವನ್ನ ರಚನೆಯನ್ನ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ಟು ನಮ್ಮೆಲ್ಲರ ಧೀಮಂತ ನಾಯಕರು ದೀನ ದಲಿತರ ಆಶಾಕಿರಣ ಸದಾಕಾಲ ಬಡವರಿಗೆ ಚಿಂತನೆಯನ್ನ ಮಾಡಿ ಅವರ ಪರವಾಗಿ ಶಾಸನಗಳನ್ನ ರಚಿಸಿ ಅವರೊಟ್ಟಿಗೆ ಸದಾಕಾಲ ನಿಂತಹ ನಾಯಕರು ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಇವತ್ತಿನ ದಿವಸ ಗವರ್ನರ್ನ ಉಪಯೋಗಿಸ್ಕೊಂಡು ಗವರ್ನರ್ನ ಹುದ್ದೆಯನ್ನು ಉಪಯೋಗಿಸ್ಕೊಂಡು ಇದೇ ಕೇಂದ್ರ ಸರ್ಕಾರ ಇದೇ ಬಿಜೆಪಿಯವರು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಅನ್ನ ನೀಡಿರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಇವತ್ತಿನ ದಿವಸ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆನ ಪಡ್ತೇನೆ. ನೀವು ಏನು ಸ್ಯಾಂಕ್ಷನ್ ಆರ್ಡರ್ ಅನ್ನ ತಾವು ಪಾಸ್ ಮಾಡಿದೀರಾ, ತಾವು ನೀಡಿದೀರಾ. ಈ ಒಂದು ಸ್ಯಾಂಕ್ಷನ್ ಆರ್ಡರ್ ಈ ಹಿಂದೆ ಹಲವಾರು ಬಿಜೆಪಿ ನಾಯಕರುಗಳು ಹಲವಾರು ಜೆಡಿಎಸ್ ನಾಯಕರುಗಳ ವಿರುದ್ಧವೂ ಕೂಡ ಇದೇ ರೀತಿ ಕಂಪ್ಲೇಂಟ್ ಬಂದಾಗ ತಾವು ಸ್ಯಾಂಕ್ಷನ್ ಆರ್ಡರ್ ನೀಡಿದೀರಾ ಅನ್ನೋದನ್ನ ನಾವು ಈ ದಿವಸ ಪ್ರಶ್ನೆಯನ್ನ ಮಾಡ್ತೇವೆ. ಜೊತೆಯಾಗಿ ಈಗಾಗಲೇ ಮಲ್ಟಿಪಲ್ ಎಂಕ್ವೈರೀಸ್ ಈ ಒಂದು ಅಲಿಗೇಷನ್ ವಿರುದ್ಧ ನಡೀತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀರಾ. ಇಂಡಿಪೆಂಡೆಂಟ್ ಆಗಿ ಒಂದು ಜುಡಿಷಿಯಲ್ ಎಂಕ್ವೈರಿ ಕೂಡ ಫಾರ್ಮ್ ಆಗಿರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಆದರೂ ಕೂಡ ನಮ್ಮ ರಾಜ್ಯದ ರಾಜ್ಯಪಾಲರು ಏನು ಕೇಂದ್ರ ಸರ್ಕಾರ ಏನು ಬಿಜೆಪಿ ಹೇಳ್ತಿದೆ ಅದರಂತೆ ಕೈಗೊಂಬೆಯಾಗಿ ಇವತ್ತಿನ ದಿವಸ ಕೇವಲ ನಮ್ಮ ಪಕ್ಷದ ವಿರುದ್ಧ ನಮ್ಮ ಪಕ್ಷದ ನಾಯಕರ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿ ಇವತ್ತಿನ ದಿವಸ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಇದನ್ನ ನಮ್ಮ ಪಕ್ಷ ನಮ್ಮ ನಾಯಕರು
ನಮ್ಮ ತಾಲೂಕಿನ ಎಲ್ಲ ಪಕ್ಷ ಬಾಂಧವರು ನಾವೆಲ್ಲರೂ ಕೂಡ ಸೇರಿ ಅತಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ. ಕಳಂಕ ರಹಿತ ಯಾವುದೇ ರೀತಿಯ ತಪ್ಪು ಚುಕ್ಕೆ ಇಲ್ಲದಂತ ವ್ಯಕ್ತಿತ್ವ ಉಳ್ಳುವಂತ ಒಬ್ಬ ಮುಖ್ಯಮಂತ್ರಿ, ಅತಿ ಹೆಚ್ಚು ಬಜೆಟ್ಗಳನ್ನ ನೀಡಿರುವಂತ ಒಬ್ಬ ಮುಖ್ಯಮಂತ್ರಿ, ಅವರ ವಿರುದ್ಧ ಈ 5 ಗ್ಯಾರಂಟಿಗಳ ವಿರುದ್ಧ ಈ ಒಂದು ಕೇಂದ್ರ ಸರ್ಕಾರ ಹೇಳಿದಂತೆ ಗವರ್ನರ್ ವರ್ತಿಸುವುದನ್ನ ನಾವೆಲ್ಲರೂ ಕೂಡ ಖಂಡಿಸಿ ಇವತ್ತು ದಿವಸ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ದಿವಸ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಾ. ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಒಂದು ಏನು ಸ್ಯಾಂಕ್ಷನ್ ಆರ್ಡರ್ ಅವ್ರು ನೀಡಿದ್ದಾರೆ, ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಏನ್ ನೀಡಿದ್ದಾರೆ ಅದೇ ತಪ್ಪು ಅಂತ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಯಾಕೆಂತಂದ್ರೆ 17A ಅಡಿ ಯಾವುದೇ ಪ್ರೈವೇಟ್ ಪರ್ಸನ್ ನೀಡುವಂತಹ ಕಂಪ್ಲೇಂಟ್ ನ ಎಂಟರ್ಟೈನ್ ಮಾಡುವಂತಹ ಒಂದು ಸನ್ನಿವೇಶವೇ ಬರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇವೆ. ಈ ಒಂದು ಪ್ರಸಂಗವನ್ನು ನಾವು ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತೇವೆ, ಅಲ್ಲಿ ಇದನ್ನ ಫೇಸ್ ಮಾಡಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಏನು ಮಾನ್ಯ ರಾಜ್ಯಪಾಲರಾದಂತ ದೇವರಾಜ್ ಚಂದ್ರ ಗೌಡ್ ಅವರು ಏನು ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಏನು ನಿನ್ನೆ ಆದೇಶವನ್ನು ಮಾಡಿದರೆ ಆ ಆದೇಶದ ವಿರುದ್ಧವಾಗಿ ಅದನ್ನ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವ ವಿಚಾರವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕೆಪಿಸಿಸಿ ಇರ್ಬೋದು, ಡಿಸಿಸಿ ನೀಡಿರ್ತಕ್ಕಂಥ ನಿವೇಶನಕ್ಕೆ ಏನು ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ನಿರ್ಧಾರವಾಗಿದೆ ಅದರ ವಿರುದ್ಧವಾಗಿ ಅವರು ಸಿದ್ದರಾಮಯ್ಯ ಸಾಹೇಬರೇ ಆಗಲಿ ಅವರ ಕುಟುಂಬಸ್ಥರೇ ಆಗಲಿ ಇವರಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಬೇಡಿಕೆ ಆಗಲಿ ಅಥವಾ ಮೂಡಕ್ಕೆ ಬದಲಿ ನಿವೇಶನವನ್ನು ಕೇಳಿ ಅವರು ಅರ್ಜಿ ನೀಡಿದವರು ಅಂತಲ್ಲ. ಬಿಜೆಪಿಯಲ್ಲಿರ್ತಕ್ಕಂಥ ಮೂಡ